ಖುಷಿಯಾಗೋ ಒಂದು ಆಯಾಮ, ನಟರಾಜ್ ಗೌಡ್ರು ಉತ್ತರ ಕೊಡ್ಲೇಬೇಕಾದ ಒಂದು ಆಯಾಮ ಇದೆ. ಬ್ರೇಕ್ಗಿಂತ ಮುಂಚೆ ಅದೊಂದು ಬ್ರೇಕಿಂಗ್ ಪ್ಲೇ ಮಾಡ್ಕೊಂಡು ಇಮಿಡಿಯೇಟ್ ಬ್ರೇಕ್ ಹೋಗಿ ಬನ್ನಿ. ಈ ಇಡೀ ಪ್ರಹಸನ ಏನಾಗ್ತಾ ಇದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಸಿ.ಟಿ. ರವಿ. ಇದಕ್ಕೆ ಮುಂಚೆ ಕೆಲವೇ ದಿನಗಳ ಮುಂಚೆ ಬಿಜೆಪಿಯ ಸೀನ್ ಹೇಗಿತ್ತು? ಯತ್ನಾಳ್ ಅವರು ಒಂದ್ ಕಡೆಗೆ, ವಿಜಯೇಂದ್ರ ಅವ್ರು ಒಂದ್ ಕಡೆಗೆ, ಅವ್ರ ಹಿಂದ್ ಒಂದಷ್ಟು ಜನ, ಇವ್ರ ಹಿಂದ್ ಒಂದಷ್ಟು ಜನ. ಒಡೆದ ಮನೆಯಾಗಿದ್ದ ಬಿಜೆಪಿಯನ್ನ ಸಿ.ಟಿ. ರವಿ ಅವರ ಪ್ರಕರಣ ಒಂದು ಮಾಡ್ತಾ, ಇತ್ತ ಕಾಂಗ್ರೆಸ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವರೊಬ್ಬರನ್ನ ಹೊರತುಪಡಿಸಿದ್ರೆ ಬಹುತೇಕ ಯಾರು ಕೂಡ, ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿಗಳು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರವಾಗಿ ನಿಂತು ಗಟ್ಟಿ ಧ್ವನಿಯಲ್ಲಿ ಮಾತನಾಡ್ತಾ ಇರೋ ರೀತಿಯಲ್ಲಿ ಕಾಣ್ತಾ ಇಲ್ಲ. ಅಲ್ಲಿಗೆ ಕಾಂಗ್ರೆಸ್ನಲ್ಲೂ ಕೂಡ ಈ ಪ್ರಕರಣ ಸಾಗ್ತಾ ಇರುವ ಹಾದಿ ಬಗ್ಗೆ ಭಿನ್ನಾಭಿಪ್ರಾಯಗಳು ಎದ್ದಿದ್ಯಾ? ಅನುಮಾನಕ್ಕೆ ಕಾರಣವಾದ ಹೇಳಿಕೆಗಳು ಕೂಡ ಇದೆ. ಮುಖ್ಯಮಂತ್ರಿಗಳಿಗಾಗ್ಲಿ ಗೃಹ ಸಚಿವರಿಗಾಗ್ಲಿ ಈ ಪ್ರಕರಣ ಇಷ್ಟು ದೊಡ್ಡದು ಮಾಡೋದು ಇಷ್ಟಾನೇ ಇಲ್ವಂತೆ. ಹೇಳಿದ್ಯಾರು? ಸೋಮಣ್ಣ ಅವರು. ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ಪಕ್ಷದ ಸಚಿವರು, ಅವ್ರ ಪ್ರಕಾರ ಇದನ್ನ ಇಲ್ಲೇ ಬಿಟ್ರೆ ಒಳ್ಳೇದಿತ್ತು, ಬೇಕಿತ್ತ ಇಷ್ಟೆಲ್ಲ ಅಂತ ಹೇಳಿ ನಾನು ಹೇಳ್ತಿಲ್ಲ. ಸತೀಶ್ ಜಾರಕಿಹೊಳಿ ಅವರೇ ಹೇಳಿದ್ದಾರೆ, ಸೋಮಣ್ಣ ಅವರು ಮಾತನಾಡಿದ್ದಾರೆ, ಎಂ ಬಿ ಪಾಟೀಲ್ರು ಕೂಡ ಮಾತನಾಡಿದ್ದಾರೆ. ಕೇಳಿಸ್ಕೊಳ್ಳಿ, ನಟರಾಜ್ ಗೌಡ್ರು ಉತ್ತರ ಕೊಡ್ತಾರೆ. ಘಟನೆತಿ ಆಗಿ ಹೋಗಿದೆ. ಈಗ ಅದನ್ನ ಮತ್ತೆ ಮುಂದುವರಿಸೋರಾಗೇನು ಅರ್ತಿಲ್ಲ. ಈಗಾಗಲೇ ಅವರು ನಾವೇನು ಹೇಳಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ, ನಮ್ದೇನು ಪಾತ್ರ ಇಲ್ಲ ಅಂತ. ಈಗ ಅವರೇ ಒಪ್ಕೊಂಡ ಮ್ಯಾಗ ಮತ್ತೆ ಅದನ್ನ ಮುಂದುವರಿಸಿ ಮತ್ತೆ ಅದನ್ನ ನಾವು ಹೇಳೋದ್ರಾಗ ಅವಶ್ಯಕತೆ ಇಲ್ಲ. ಹೊರಟ್ಟಿ ಅವರು ವಿಧಾನಸಭಾ ಅಧ್ಯಕ್ಷರು ಅವರು ಹೇಳಿದಾರೆ ಅಂದಮೇಲೆ ಅದಕ್ಕೆ ನಾನು ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಲಿಕ್ಕೆ ಬಯಸೋದಲ್ಲ. ಯಾಕಂದ್ರೆ ವಿಧಾನಸಭಾ ಅಧ್ಯಕ್ಷರು ಹೇಳಿದ ಮೇಲೆ ಈಸ್ ದ ಸನ್ಮಾನ್ಯ ಗೃಹ ಸಚಿವರಾದ ಪರಮೇಶ್ವರ್ ಸಾಹೇಬರು, ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ಪ್ರಕರಣ ಬೇಡ, ಇದನ್ನು ಬೆಳೆಸೋದು ಬೇಡ, ಇದನ್ನು ಅವ್ರಿಗೆ ಅರೆಸ್ಟ್ ಮಾಡೋದು ಬೇಡ, ಈ ರೀತಿ ಎಲ್ಲ ಮಾಡೋದು ಬೇಡ ಅಂತ ಹೇಳಿದಾರೋ ಇಲ್ವೋ ಅನ್ನೋದನ್ನ ಅವ್ರ ಆತ್ಮಸಾಕ್ಷಿಯಾಗಿ ಅವ್ರು ಮಾತಾಡಿ. ತಮಿಳುನಾಡಲ್ಲಿ ಈ ರೀತಿ ನೋಡ್ತಾ ಇದ್ದೋದು ಹೇಳಿ ಆತ್ಮಸಾಕ್ಷಿಯಾಗಿ ಕಾಂಗ್ರೆಸ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಬಿಟ್ರೆ ಬೇರೆ ಯಾರಿಗೂ ಇದನ್ನ ಇಷ್ಟೆಲ್ಲ ರಾಧಾಂತ ಮಾಡೋದು ಇಷ್ಟ ಇಲ್ಲ, ಹಂಗೆ ಮಾತಾಡ್ತಿದ್ದಾರೆ ಅವರು. ಇಲ್ಲ, ಈಗ ಯಾರು ಹೇಳ್ತಾ ಇರೋದು ಸರಿ ಇದೆ, ಎಲ್ಲರೂ ಹೇಳ್ತಾರೋ ಸರಿ ಇದೆ. ಇದನ್ನ ಇಷ್ಟು ದೊಡ್ಡ ರಾಧಾಂತ ಮಾಡೋ ಅಗತ್ಯ ಇಲ್ಲ. ಯಾರು ಆರೋಪಿ ಇದ್ದಾರೆ ಆ ಆರೋಪಿ ಮೇಲೆ ಕ್ರಮ ಆಗಬೇಕು ಅಷ್ಟೇ ಬೇಕಾದ್ರೆ ಬಿಟ್ರೆ, ಯಾರು ಸಿ.ಟಿ. ರವಿ ಅಂತ ಇದಾರಲ್ಲ ಈಗ ಆರೋಪಿ, ಅವ್ರ ಮೇಲೆ ಕ್ರಮ ಅನ್ನೋದು ಬಿಟ್ರೆ ನಾವು ಪೊಲೀಸರು ಕ್ರಮ ತಗೋಬೇಕು. ಬಿಜೆಪಿ ಆಸ್ ಎ ಪೊಲಿಟಿಕಲ್ ಪಾರ್ಟಿ ಅರೆಸ್ಟ್ ಮಾಡಿಸೋದು ಇಷ್ಟ ಇರಲಿಲ್ಲ ಅಂದ್ರೆ ಸೋಮಣ್ಣ ಯಾರು ಅರೆಸ್ಟ್ ಮಾಡಕ್ಕೆ ನೀವು ತೀರ್ಮಾನ ಮಾಡಕ್ಕಾಗತ್ತಾ? ಆ ಪೊಲೀಸ್ ಇಲಾಖೆ ತೀರ್ಮಾನ ಮಾಡ್ತದೆ. ಇಲ್ಲ, ಅವೆಲ್ಲ ಯಾರು ಮಾಡಕ್ಕಾಗಲ್ಲ, ಇಂಟರ್ಫಿಯರ್ ಮಾಡಕ್ಕಾಗೋದಿಲ್ಲ. ಪೊಲೀಸ್ ಇಲಾಖೆ ತೀರ್ಮಾನ ಮಾಡುತ್ತೆ ಈ ಪ್ರಕರಣದಲ್ಲಿ. ಯಾಕಂದ್ರೆ ಎರಡು ಕೆಲಸ, ಅವರು ತಪ್ಪು ಮಾಡಿ, ಸಿ.ಟಿ. ರವಿ ಅವರು ಸದನದಲ್ಲಿ ತಪ್ಪು ಮಾಡಿ ಅಶ್ಲೀಲ ಪದವನ್ನು ಉಪಯೋಗಿಸಿ ಅವ್ರಿಗೆ ಅವಮಾನ ಮಾಡಿದಲ್ದಲೆ ಅವರೇ ಬಂದು ಆ ಮೆಟ್ಲ ಮೇಲೆ ಕೂತ್ಕೊಂಡು ಪ್ರೊಟೆಸ್ಟ್ ಮಾಡ್ತಾ ಒಂದು ದಾಂಧಲೆ ಮಾಡ್ತಾ ಇದ್ದಿದೆಯಲ್ಲ, ಅದು ಸಹಿಸಕ್ ಆಗ್ತಾ ಇರಲಿಲ್ಲ, ಜನಗಳಿಗೆ ಸಹಿಸಕ್ ಆಗ್ತಾ ಇರಲಿಲ್ಲ. ಆಮೇಲೆ ಪೊಲೀಸ್ ಇಲಾಖೆ ತಮ್ಮ ಕೆಲಸವನ್ನ ಮಾಡಿದೆ, ಅದರಲ್ಲಿ ಯಾರು ಇಂಟರ್ಫಿಯರೆನ್ಸ್ ಇಲ್ಲ. ಆಮೇಲೆ ಇಡೀ ಪೊಲಿಟಿಕಲ್ ಪಾರ್ಟಿ, ನಮ್ಮ ಕಾಂಗ್ರೆಸ್ ಪಕ್ಷ, ಸರ್ಕಾರ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಂದ ಹಿಂದೆ ಇದೆ. ಯಾಕಂದ್ರೆ ಅವ್ರಿಗೆ ಅವಮಾನ ಆಗಿದೆ, ಅವ್ರು ನೊಂದಿದ್ದಾರೆ. ಬಿಜೆಪಿ ಅಂತೂ ಒಂದಾದಂಗೆ ಕಾಣ್ತಾ ಇದೆ ಮೇಲ್ನೋಟಕ್ಕೆ. ಅಟ್ಲೀಸ್ಟ್ ಅಲ್ಲ, ಮೇಲ್ನೋಟಕ್ಕೆ ಇಡೀ ಘಟನೆಯಲ್ಲಿ ಒಂದಾಗಿದ್ದಾರೆ. ಯತ್ನಾಳ್ ಬರ್ತಾರೆ, ಬೆಲ್ಲದ್ ಬರ್ತಾರೆ, ವಿಜೇಂದ್ರ ಇಲ್ಲಿಂದ ಹೋಗ್ತಾರೆ ಬೆಳಗಾವಿಗೆ, ಒಟ್ಟಾರೆಯಾಗಿ ಒಟ್ಟಾಗಿದ್ದಾರೆ. ಅದೇನು ಹೇಳ್ತಾರಲ್ಲ, ಕಷ್ಟ ಕಾಲದಲ್ಲಿ ಒಟ್ಟಾಗೋದು ಅದು ಒಂದು ಆಯಾಮದ ಅರ್ಥ ಆದ್ರೆ, ಬಿಜೆಪಿ ಸಾಮಾನ್ಯವಾಗಿ ಶತ್ರುವಿನ ವಿರುದ್ಧ ಒಂದಾಗ್ಬಿಡ್ತಾರೆ. ತಮ್ಮ ಜಗಳಗಳೇನೇ ಇರಲಿ, because they are very good in that kind of combatant politics. ಹೋರಾಟದ ರಾಜಕೀಯದಲ್ಲಿ ಅವ್ರಿಗೆ ಸ್ವಲ್ಪ ಹೆಚ್ಚು ಒಲವು, ದಟ್ ಇಸ್ ವಿಸಿಬಲ್. ಆದರೆ ನೀವು ನಮ್ಮ ಎಂ ಬಿ ಪಾಟೀಲ್ ಅವರಾಗಲಿ ಜಾರಕಿಹೊಳಿ ಅವರಾಗಲಿ ಹೇಳ್ತಾ ಇದಾರಲ್ಲ, ಇದನ್ನ ಇಲ್ಲಿಗೆ ಬಿಡೋದು ಸೂಕ್ತ ಅಂತೇಳಿ, ಇಲ್ಲಿಗೆ ಬಿಡೋದು ಸೂಕ್ತ ಅನ್ನೋದು ನನಗಷ್ಟು. ಯಾಕಂದ್ರೆ ಸದನದಲ್ಲಿ ಒಬ್ಬ ಮಹಿಳಾ ಮಂತ್ರಿಗೆ ಈಗ ಅಂದಿದ್ದೇ ನಿಜ, ಆದರೆ ಅದನ್ನ ಹೇಗೆ ಬಿಡ್ತೀರಿ ನೀವು ಸುಮ್ಮನೆ? ಇದನ್ನ ಸದನದ ಇಡೀ ಒಂದು ಕರ್ನಾಟಕದ ಸದನದ ಶಾಸಕಾಂಗದ ಇತಿಹಾಸದ ಕಪ್ಪು ಚುಕ್ಕೆ ಅಲ್ವಾ ಇದು? ಜಯಲಲಿತಾ ಸೀರೆ ಎಳೆದಿದ್ದು ಇದು ಉದಾಹರಣೆ ಇದೆ ಅಲ್ಲ, ಅದು ಸುಮ್ಮನೆ ಬಿಟ್ಬಿಡಕ್ಕಾಗತ್ತಾ? ಜಯಲಲಿತಾ ಒಂದು ಸದನದಲ್ಲಿ ಒಬ್ಬ ಯಾವ ವಿರೋಧ ಪಕ್ಷದ ನಾಯಕ, ಡಿಎಂಕೆ ನಾಯಕ ಸೀರೆ ಎಳೆದು ಬಿಟ್ಟ, ಅದು ಸುಮ್ಮನೆ ಬಿಡಕ್ಕಾಗತ್ತಾ? ಈ ಮಹಿಳೆಯರ ವಿಚಾರದಲ್ಲಿ ನಾವು ಏನೇನು ಮಾತಾಡ್ತೀವಲ್ಲ, ಕೊನೆಗೆ ನಾವು ಮಹಾಭಾರತಕ್ಕೆ ಉದಾಹರಣೆ ನೀವು ಹೇಳೋದಾದ್ರೆ, ಹೆಬ್ಬಾಳ್ಕರ್ ಹೇಳ್ತಾರಲ್ಲ ಧೃತರಾಷ್ಟ್ರ ಆಗ್ಬಿಟ್ರಲ್ಲ ಅಂತ, ಆ ಒಂದು ಘಟನೆಯಲ್ಲೇ ನೋಡಿ ನೀವು, ಅದು ಧೃತರಾಷ್ಟ್ರನ ತಪ್ಪ ಅಥವಾ ಹೆಣ್ಣನ್ನು ಪಣಕ್ಕಿಟ್ಟಂತ ಪಾಂಡವರ ತಪ್ಪ? ಇಬ್ಬರಿಗೂ ಗೌರವ ಇಲ್ಲ ಹೆಣ್ಮಕ್ಳ ಬಗ್ಗೆ. ಅದರ ಕಾಂಗ್ರೆಸ್ ಬಿಜೆಪಿ ಇಬ್ಬರಿಗೂ ಗೌರವ ಇಲ್ಲ. ಇವ್ ಹೋಗ್ಲಿ ಬಿಡು ಅನ್ನೋರ್ಗೂ ಗೌರವ ಇಲ್ಲ, ನೀವು ಹೊಂದಾಕೊಂಡು ಹೋಗಿ ಅನ್ನೋರ್ಗೂ ಗೌರವ ಇಲ್ಲ. ಇದು ನಾವು ಸಂಭ್ರಮಿಸೋರ್ಗಂತೂ ಮೊದಲೇ ಇಲ್ಲ ಗೌರವ. ಆರೋಪಿಯನ್ನು ಸಂಭ್ರಮಿಸುವ ವಿಚಾರ ಇಲ್ಲ, ಅವ್ರಿಗಂತೂ ಮುಂಚೆನೇ ಇಲ್ಲ.
ದಿಸ್ ಇಸ್ ವೆರಿ ವೆರಿ ಶೇಮ್ಫುಲ್. ಇದಕ್ಕೆ ಬೇಕಾದ ಮಹೇಶ್, ಇದಕ್ಕೆ ಅಗತ್ಯವಾದ ಗಾಂಭೀರ್ಯ ಘನತೆಯನ್ನು ನೀವು ತೋರಿಸಲೇಬೇಕಾಗ್ತದೆ. ನಮ್ಮ ಪುರಾಣ ಇತಿಹಾಸ ನಮಗೆ ಈ ವಿಚಾರದಲ್ಲಿ ಬಹಳ ಸ್ಪಷ್ಟವಾಗಿದೆ. ಚಾರಣಿ ಅಂತ ಕರೆದ ಅಂತ ಒಂದೇ ಕಾರಣಕ್ಕೋಸ್ಕರ ಬಬ್ರುವಾನ ಅರ್ಜುನನ್ನೇ ಸೋಲಿಸ್ತಾ. ಒಂದು ನಿಮಿಷ, ನೀವು ನೋಡಿ, ನಾನು ಹೇಳಿದಂಥದ್ದು ಇಲ್ಲಿ ಇರ್ತಕ್ಕಂಥದ್ದು ಏನಪ್ಪಾ ಅಂತಂತಂದ್ರೆ, ಈ ಇಡೀ ಒಂದು ಎಪಿಸೋಡ್ ಒಳಗಡೆ ನಾವು ಅರ್ಥ ಮಾಡ್ಕೋಬೇಕಾಗಿರೋವಂಥದ್ದು, ನೀವು ಬೇರೆಯವ್ರದ್ದೆಲ್ಲ ಬೈಟ್ಸ್ ತೋರಿಸಿದ್ರಿ, ಕಾಂಗ್ರೆಸ್ ಹೆಂಗೆ ಒಡೆದ ಮನೆ ಆಗಿದೆ ಅಂತ. ಸಮಾನವಾಗಿ ಒಂದು ಮಾತು ಹೇಳ್ತಾರೆ, ಏನಂದ್ರೆ ಹೇಗೆ ನಾವು ಸಂಸ್ಕಾರ ಅಂತಕ್ಕಂಥದ್ದು ನಾವು ಹೇಗೆ ಬೆಳೆದಿರ್ತೀವಿ ಅದ್ರ ಮೇಲೆ ರಿಫ್ಲೆಕ್ಟ್ ಆಗುತ್ತೆ ಅಂತೇಳಿ. ಈ ಇಡೀ ಎಪಿಸೋಡನ್ನ ಯಾರು ಇದನ್ನ ರಿಮೋಟ್ ಕಂಟ್ರೋಲಲ್ಲಿ ನಡೆಸಿದ್ರು, ಅವರ ಒಟ್ಟು ರಾಜಕೀಯ ಅವರ ಏನು ಪಯಣ ಏನಿದೆ, ಆ ಪಯಣ ಈ ತರದ ಸಂಗತಿಗಳ ಆಧಾರದ ಮೇಲೆ ಅವರ ರಾಜಕೀಯ ಪ್ರಯಾಣ ನಿಂತಿರ್ತಕ್ಕಂಥದ್ದು. ಸಿಟಿ ರವಿದ ಆದ್ರಿಂದ ಗೊತ್ತಾಯ್ತಾನೆ, ಸಿಟಿ ರವಿ ಮನೆಯಲ್ಲಿ ನಿತ್ಯ ಸುಮಂಗಲಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು, ಈ ರಾಜ್ಯದ ಮಹಿಳೆಯರಿಗೆ ತೇಜೋವಧೆ ಮಾಡ್ತಾ ಇದ್ರು. ಸಿಟಿ ರವಿ ಅವರು ಗೊತ್ತಾಯ್ತಾನೆ, ಅವರಿಂದ ಏನ್ ನಿರೀಕ್ಷೆ ಮಾಡಕ್ ಸಾಧ್ಯ? ನಿಮಗೆ ಧೈರ್ಯ ಇಲ್ಲ ರೀ. ಅವರಿಂದ ಏನ್ ನಿರೀಕ್ಷೆ ಮಾಡಕ್ ಸಾಧ್ಯ? ಶಿವಕುಮಾರ್ ಮೇಡಮ್ ನೋಡಿ, ಮೇಡಮ್ ಒಂದು ನಿಮಿಷ ಇಲ್ಲಿ, ಮೇಡಮ್ ಒಂದು ನಿಮಿಷ, ಇದು ಮೂಲ ಉದ್ದೇಶ ಬೇರೆ ಇತ್ತು ಮೇಡಮ್. ಯಾಕೆ ಅಂತಂದ್ರೆ ಇಲ್ಲಿ ಸಾಕಷ್ಟು ಆಪ್ಷನ್ಗಳಿತ್ತು. ಒಂದು ತಜ್ಞರನ್ನ ಅರೆಸ್ಟ್ ಮಾಡೋಕ್ಕಿಂತ ಮೊದಲು ಸಾಕಷ್ಟು ಜನ ತಜ್ಞರಿದ್ರು, ಕರೆದು ಬಿಟ್ಟು ಒಂದು ತಜ್ಞರ ಜೊತೆ ಚರ್ಚೆ ಮಾಡಿ ಬೇಕಾದ್ರೂ ಮಾಡ್ಬೋದಿತ್ತು, ಅದು ಮಾಡಲಿಲ್ಲ. ಸದನ ಸಮಿತಿಯನ್ನ ಬೇಕಾದ್ರೂ ರಚನೆ ಮಾಡ್ಬಿಟ್ಟು ಎನ್ಕ್ವೈರಿ ಮಾಡ್ಬೋದಿತ್ತು, ಅದೂ ಮಾಡಲಿಲ್ಲ. ಒಂದು ನಿಮಿಷ ತಪ್ಪು ಅಂತಕ್ಕಂಥ ಮಾತನ್ನೆಲ್ಲ ಆಪ್ಷನ್ಗಳು ಇಷ್ಟೊಂದಿತ್ತು. ನೀವು ತಗೊಂಡಿರ್ತಕ್ಕಂಥ ಒಂದು ನಿಮಿಷ ಅವ್ರದ್ದು ತಪ್ಪು, ನೀವು ಪೊಲೀಸರನ್ನ ಏಕಾಏಕಿ ತಂದ್ರಲ್ಲ, ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಸದನಗಳ ವಿಚಾರ ಏನಾಗಬೇಕು? ಎಲ್ಲದಕ್ಕೂ ಪೊಲೀಸರು ಎಂಟ್ರಿ ಆಗ್ಬೇಕಾಗಾದ್ರೆ ಇವೆಲ್ಲ ಕೂಡ ಯೋಚನೆ ಮಾಡ್ಬೇಕಾಗುತ್ತೆ. ಅದಕ್ಕೇನೆ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಯಾವ ನೀವು ಸಭಾಪತಿಗಳ ಬಗ್ಗೆ ನಿಮಗೆ ಅಗೌರವ ತೋರಿಸಿದ್ದೀರಾ, ನಿಮಗೆ ಸದನದ ಮೇಲೆ ಗೌರವ ಇಲ್ಲ. ಈ ಒಂದು ಚರ್ಚೆ ಸಮಯ ಇದ್ದದಷ್ಟೇ, ಸರಿ ತಪ್ಪಿನ ತರ್ಕ ಮಾಡ್ಲಿಕ್ಕೆ ವ್ಯವಸ್ಥೆ ಸಾಕಷ್ಟು ಬಲವಾಗಿದೆಯಪ್ಪ. ಆ ವ್ಯವಸ್ಥೆಯನ್ನು ಸರಿಯಾಗಿ ನಡ್ಕೊಳಕ್ ಬಿಡ್ಲಿ ಅನ್ನೋದು ನಮ್ ವಿನಂತಿ. ಸದನದ ಗೌರವಕ್ಕೆ ಚ್ಯುತಿ ಬರೋ ರೀತಿಯಲ್ಲಿ ಯಾರೇ ವರ್ತನೆ ಮಾಡಿದ್ರು ಕೂಡ ಅವರಿಗೆ ಶಿಕ್ಷೆ ಆಗ್ಬೇಕು. ಸದನದ ಗೌರವ ಮಾತನಾಡಿದ್ದಾರೆ ಅನ್ನೋ ಆರೋಪ ಹೊತ್ತ ಸಿಟಿ ರವಿ ಆದ್ರೂ ಸರಿಯೇ, ಸದನದ ಬಾಗಿಲಿಗೆ ಒದ್ದಿದ್ದಾರೆ ಅನ್ನುವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರಾದ್ರೂ ಸರಿ. ಯಾರದು ತಪ್ಪು ಅಂತ ಗೊತ್ತಾಗ್ಬೇಕಂದ್ರೆ ತನಿಖೆ ಆಗ್ಬೇಕು, ತನಿಖೆ ಪಾರದರ್ಶಕವಾಗಿ ಆಗ್ಬೇಕು. ಸರ್ಕಾರವಾಗ್ಲಿ, ವಿರೋಧ ಪಕ್ಷವಾಗ್ಲಿ ಅಥವಾ ಸಭಾಪತಿಗಳೇ ಆದ್ರೂ ಕೂಡ ಇರುವ ನಿಯಮಗಳಿಗೆ ಅಡ್ಡಿ ಬರುವ ರೀತಿಯಲ್ಲಿ ಹೇಳಿಕೆಗಳನ್ನ ಅಥವಾ ವರ್ತನೆಗಳನ್ನ ತೋರದೆ ಪಾರದರ್ಶಕ ತನಿಖೆಯಾಗಿ ಈ ಪ್ರಕರಣ, ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ ಸಿಟಿ ರವಿ ಅವರ ನಡುವಿನ ಪ್ರಕರಣ ಒಂದು ಲಾಜಿಕಲ್ ಎಂಡ್ಗೆ ಬಂದು ಚರ್ಚೆ ಆಗ್ಬೇಕಾಗಿರೋ ಜನರ ಅಭಿವೃದ್ಧಿ ಕುರಿತಾದ ವಿಚಾರಗಳ ಕಡೆ ಗಮನ ಹೋಗೋ ಹಾಗೆ ಅತಿ ಶೀಘ್ರದಲ್ಲಿ ಆಗ್ಲಿ ಅಂತ ಬಯಸ್ತಾ ಚರ್ಚೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.